ಮಕ್ಕಳಿಗೆ ಹುಷಾರಿಲ್ದಾಗ ಜ್ವರ ಅಂದರೆ ವೈರಲ್ ಫೀವರು ಟೈಫಾಯ್ಡ್ ಆದಾಗ ಇದು ತುಂಬ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ವಯಸ್ಸಾದವರಿಗೆ ಅಥವಾ ಯಾರಿಗಾದರೂ ಏನಾದರೂ ಆಪ್ರೇಷನ್ ಆದಾಗ ಲೈಟ್ ಫುಡ್ ಕೊಡಿ ಅಥವಾ ನೀರಿನ ಅಂಶ ಜಾಸ್ತಿ ಇರೋ ಆಹಾರ ಕೊಡೋಕೆ ಅಂತ ಹೇಳ್ತಾರಲ್ಲ, ಆಗಲೂ ಇದು ತುಂಬ ಒಳ್ಳೆ ಗಂಜಿ ಅಂತ ಹೇಳ್ಬೋದು. ಮತ್ತು ಬಾಣಂತಿಯರಿಗೂ ಕೂಡ ಕೊಡ್ಬೋದು. ಇಷ್ಟೊಂದು ಯೂಸ್ಫುಲ್ ಆಗಿರೋ ಗಂಜಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಕಬ್ಬಿಣದ ಹಂಚಿನ ಮೇಲೆ ಒಂದು ಗ್ಲಾಸ್ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನೀವು ಹಂಚು ಇಲ್ಲ ಅಂತಂದರೆ ನೀವು ಬಾಣಲೆ ಅಥವಾ ಪಾತ್ರೆನೂ ಕೂಡ ಯೂಸ್ ಮಾಡ್ಬೋದು, ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಅದನ್ನು. ಸ್ಟವ್ನ ಸಿಮ್ಮಲ್ಲಿಟ್ಟು ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಹುರಿಬೇಕು. ಅಕ್ಕಿ ಹುರಿಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಒಂದು 10ರಿಂದ 15 ನಿಮಿಷ ಆದರೂ ಬೇಕಾಗುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ ಹುರಿದು ರೆಡಿ ಮಾಡಿ ಜೀನಿಗೆ ಹೋಗಿ ಹಾಕಿಸ್ಕೊಂಡು ಬರ್ಬೋದು. ನೀಟಾಗಿ ಹುರಿದ ಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದು ಪೂರ್ತಿ ತಣಿಲಿಕ್ಕೆ ಬಿಡಬೇಕು. ನೋಡಿ, ಈ ಕಲರ್ ಪರ್ಫೆಕ್ಟ್ ಇದೆ. ಬಾಯಲ್ಲಿ ಹಾಕಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪ್ ಆಗಿದೆ ಅಂತ. ಪೂರ್ತಿ ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು. ಈ ಟೆಕ್ಸ್ಚರಲ್ಲಿದ್ದರೆ ಸಾಕಾಗುತ್ತೆ. ಪೂರ್ತಿ ನೈಸ್ ಪೌಡರ್ ಮಾಡೋದು ಬೇಡ, ಈ ರೀತಿ ತರಿಯಾಗಿದ್ದರೆ ಸಾಕು. ನಮಗೆ ರವಾ ಥರ ಬೇಡ ಅಂದರೆ ಹಾಫ್ ರೈಸ್ ಅಥವಾ ಬ್ರೋಕನ್ ರೈಸ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು 2-3 ರೌಂಡ್ ಮಿಕ್ಸಿ ಹಾಕಿದರೆ ಸಾಕು. ಬಟ್ ಅದನ್ನು ಕುಕ್ಕರಲ್ಲಿ ಬೇಯಿಸಿದ್ರೆ ಬೇಗ ಬೇಯುತ್ತೆ, ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳುತ್ತೆ. ಅದು ರೆಡಿ ಆಗಿರೋ ಪೌಡರ್ನ ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಆಯಿತು, ಯಾವಾಗ ಬೇಕಾದರೂ ಗಂಜಿ ಮಾಡ್ಕೋಬೋದು. ನೆಕ್ಸ್ಟ್ ಗಂಜಿ ಮಾಡೋಕ್ಕೆ ಒಂದು ಚಿಕ್ಕ ಪಾತ್ರೆಗೆ ರೆಡಿ ಇರೋ ಪೌಡರ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 4 ಸ್ಪೂನ್ ಪೌಡರ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಹಾಫ್ ಗ್ಲಾಸ್ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಗಂಟಾಗಲ್ಲ ಡೈರೆಕ್ಟಾಗಿ ಹಾಕ್ತೀವಿ ಅಂತಂದರೂ ಕೂಡ ನೀವು ಪಾತ್ರೆಗೆ ಡೈರೆಕ್ಟಾಗಿ ಹಿಟ್ಟನ್ನು ಹಾಕ್ಕೊಬೋದು. ಈ ರೀತಿ ಹಿಟ್ಟನ್ನು ಸ್ವಲ್ಪ ನೆನೆಸಿ ಇಡೋದ್ರಿಂದ ಒಂದು 5-10 ನಿಮಿಷದಲ್ಲಿ ಗಂಜಿ ಬೇಗ ಬೇಯುತ್ತೆ. ಈಗ ಗಂಜಿ ಪ್ರಿಪೇರ್ ಮಾಡೋಕ್ಕೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ 2 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ನೀರು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನೀವು ಬೇಕಂದರೆ ಬೆಲ್ಲನೂ ಆ್ಯಡ್ ಮಾಡ್ಬೋದು. ನೀರಿನ ಜೊತೆ ಸ್ವಲ್ಪ ಜೀರಿಗೆನೂ ಕೂಡ ಮಿಕ್ಸ್ ಮಾಡಿದರೆ ಒಳ್ಳೆಯದು. ನಮ್ಮ ಮಕ್ಕಳು ಆ ಫ್ಲೇವರ್ನ ಇಷ್ಟಪಡಲ್ಲ ಅಂತ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಈಗ ಕಲಸಿಟ್ಟಿರೋ ಹಿಟ್ಟನ್ನು ಹಾಕ್ತಾ ಮಿಕ್ಸ್ ಮಾಡಬೇಕು. ನಿಮಗಿನ್ನೂ ಟೆಕ್ಸ್ಚರ್ ದಪ್ಪ ಬೇಕು ಅಂದರೆ ಜಾಸ್ತಿ ಹಿಟ್ಟನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಗಂಜಿ ಮಾತ್ರ ಚೆನ್ನಾಗಿ ಬೇಯಬೇಕು, ಮಿನಿಮಮ್ ಒಂದು 8ರಿಂದ 10 ನಿಮಿಷ ಆದರೂ ಕುದಿಸ್ಬೇಕು. ಫಸ್ಟ್ಗೆ ಸ್ವಲ್ಪ ನೀರು ಥರ ಅಂತ ಅನಿಸುತ್ತೆ, ಬಟ್ ಬೇಯ್ತಾ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಅದು. ನೋಡಿ, ಈಗ ಪರ್ಫೆಕ್ಟಾಗಿ ಗಂಜಿ ರೆಡಿ ಆಗಿದೆ. ಪೌಡರ್ ರೆಡಿ ಇದ್ದರೆ ಮಾಡೋದು ತುಂಬ ಈಸಿ ಅನಿಸುತ್ತೆ. ಅಕ್ಕಿ ಎಲ್ಲ ಹುರ್ಕೊಂಡು ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಬಾಣಂತಿಯರಿಗೆ ಏನಾದರೂ ಕೊಡೋದಾದರೆ ಸರ್ವ್ ಮಾಡುವಾಗ ತುಪ್ಪನೂ ಹಾಕ್ಕೊಡ್ಬೋದು. ಕೆಮ್ಮಿದ್ರೆ ತುಪ್ಪನ ಹಾಕಬೇಡಿ. ಬರೀ ಗಂಜಿ ಟೇಸ್ಟ್ ಆಗಲ್ಲ ಅಂತಂದರೆ ಹಾಲನ್ನು ಕೂಡ ಮಿಕ್ಸ್ ಮಾಡಿ ಕೊಡ್ಬೋದು. ಹಾಲಿನ ಜೊತೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ನಾಳೆ ಇಂದಿಗಿಂತ ತುಂಬ ಬ್ಯೂಟಿಫುಲ್ ಆಗಿರಲಿ ಅಂತ ಹೇಳ್ತಾ, ಇದೇ ರೀತಿ ಸಿಂಪಲ್, ಈಸಿ ಆ್ಯಂಡ್ ಹೆಲ್ದಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ.